ಸಕ್ಕರೆ ಕಾಯಿಲೆ ಇದ್ದವರಿಗಂತೂ ಈ ಶಂಖಪುಷ್ಪದ ಹೂವಿನ ಟೀ ಭಾರಿ ಒಳ್ಳೆಯದು. ಫ್ರೆಂಡ್ಸ್, ನೀವು ನೀಲಿ ಶಂಖಪುಷ್ಪವನ್ನು ನೋಡಿದ್ದೀರಾ? ನಾನಿವತ್ತು ಆ ನೀಲಿ ಶಂಖಪುಷ್ಪವನ್ನು ಉಪಯೋಗಿಸಿಕೊಂಡು ಒಳ್ಳೆ ಹೆಲ್ತ್ ಬೆನಿಫಿಟ್ ಇರುವಂತಹ ಟೀ ಮಾಡಿ ತೋರಿಸ್ತೇನೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಅಷ್ಟು ಇದರಿಂದ ಹೆಲ್ತ್ ಬೆನಿಫಿಟ್ ಇದೆ. ಹೇಗೆ ಮಾಡೋದು, ಅದರಿಂದ ಏನೆಲ್ಲ ಬೆನಿಫಿಟ್ ಉಂಟಂತ ಹೇಳಿ ನೋಡ್ತಾ ಹೋಗುವಲ್ಲ. ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ತುಂಬಾ ಒಂದು ಉಪಯೋಗವಾದಂತಹ ವಿಡಿಯೋ. ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಚಿಯಾ ಸೀಡ್ಸನ್ನು ತಗೊಂಡಿದ್ದೇನೆ. ಚಿಯಾ ಸೀಡ್ಸ್ ಅಂತ ಹೇಳಿದರೆ ಈ ಥರ ಇರ್ತದೆ ನೋಡಿ. ಮಾರ್ಕೆಟಲ್ಲಿ ಇರ್ಬೋದು, ಅಂಗಡಿಯಲ್ಲಿ ಎಲ್ಲಿ ಹೋದ್ರು ಕೇಳಿದ್ರು ಕೂಡ ಈ ಥರ ಚಿಯಾ ಸೀಡ್ಸ್ ಅಂತ ಕೇಳಿದರೆ ಸಿಗ್ತದೆ. ಆರೋಗ್ಯಕ್ಕಂತೂ ಭಾರಿ ಒಳ್ಳೆಯದು ಈ ಸೀಡ್ಸ್. ನೋಡಿ, ಇದರ ನೀರಲ್ಲಿ ಹಾಕಿ ನೆನೆಸಿಡಬೇಕು. ಫುಲ್ ಉಬ್ಬಿ ಬರ್ತದೆ ಅವಾಗ. ಸೇಮ್ ಕಾಮಕಸ್ತೂರಿ ಥರ ಯೂಸ್ ಮಾಡಲಿಕ್ಕೆ. ನೋಡಿ, ಈ ಥರ ನೀರಿಗೆ ಚಿಯಾ ಸೀಡ್ಸನ್ನು ಹಾಕಬೇಕು. ಸರಿ, ಇದನ್ನು ಈ ಥರ ಮಾಡೋದ್ರಿಂದ ನೀರೊಳಗೆ ಹೋಗಿ ಅದು ಉಬ್ಬಿ ಬರ್ತದೆ. ನೀರಲ್ಲಿ ನೆನೆಸಿ ಒಂದು 10 ನಿಮಿಷ ಹಾಗೆ ಬಿಡಬೇಕು. ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಆಗಲಿಕ್ಕೆ, ಬೊಜ್ಜು ಕರಗಲಿಕ್ಕೆಲ್ಲ ಭಾರಿ ಒಳ್ಳೆಯದು ಈ ಸೀಡ್ಸ್. 1 ಇಂಚ್ ಆಗುವಷ್ಟು ಚಕ್ಕೆ ತಗೊಂಡಿದ್ದೇನೆ. ಸಾಂಬಾರಿಗೆಲ್ಲ ಹಾಕುವಂಥ ಚಕ್ಕೆ ನೋಡಿ. 1 ಇಂಚ್ ಆಗುವಷ್ಟು ಫ್ರೆಶ್ ಶುಂಠಿ ಸ್ವಲ್ಪ ತೊಳೆದು ತಗೊಂಡಿದ್ದೇನೆ. ಲಿಂಬೆ ಹಣ್ಣನ್ನು ಅರ್ಧ ಕಟ್ ಮಾಡಿ ಇಟ್ಟಿದ್ದೇನೆ ನೋಡಿ. ಅರ್ಧ ಸಾಕಾಗ್ತದೆ. ಶಂಖಪುಷ್ಪ ನೋಡಿ ಅಂತೆ, ಹೆಚ್ಚಿನವರಿಗೆ ಗೊತ್ತಿರ್ಬೋದು, ಈ ಹೂವಿನ ಪರಿಚಯ ಇರ್ಬೋದು. ನೋಡಿ, ನೀಲಿ ಶಂಖಪುಷ್ಪ. ಈ ಹೂವೊಂದು ಮನೆಯಲ್ಲಿದ್ದರೆ ಭಾರಿ ಉಪಯೋಗ ಇದೆ. ಇದರಿಂದ ತುಂಬ ಮನೆ ಮದ್ದೆಲ್ಲ ಮಾಡ್ಬೋದು. ಕಲರ್ ನೋಡಿ ಅಂತೆ, ಡಾರ್ಕ್ ನೀಲಿ ಇದೆ. ತುಂಬ ಚಂದ ಕಾಣ್ತಾ ಉಂಟು ನೋಡಿ ಹೂ. ಇದರ ತೊಟ್ಟೆಲ್ಲ ಬೇಡ, ಇದನ್ನು ತೆಗೆಯುವ. ಸ್ವಲ್ಪ ತೆಗೆದ್ರೆ ಸಾಕು. ದಳ ಮಾತ್ರ ಬೇರೆ ಬೇರೆ ಮಾಡಿ ಇಡುವ. ನೀರಿಗೆ ಹಾಕಿದ ಕೂಡಲೇ ನ್ಯಾಚುರಲ್ ಆದ ನೀಲಿ ಕಲರ್ ಬಿಡ್ತದೆ ಇದು. ಒಂದ್ಸಲ ಟೀ ಮಾಡಲಿಕ್ಕೆ 4 ರಿಂದ 5 ಹೂವನ್ನು ಬಳಸ್ಬೋದು. ಶಂಖಪುಷ್ಪದ ಟೀ ಮಾಡಲಿಕ್ಕೆ ನಾನಿಲ್ಲಿ ಸ್ವಲ್ಪ ನೀರಿಟ್ಟಿದ್ದೇನೆ ನೋಡಿ. ಇದರಲ್ಲಿ 1 ಲೋಟದಷ್ಟು ನೀರಿದೆ. ನಾವು ಈ ನೀರಿಗೆ ಒಂದು 3 ರಿಂದ 4 ಶಂಖಪುಷ್ಪದ ಹೂವನ್ನು ಹಾಕೊಳ್ಳುವ. ಭಾರಿ ಚಂದದ ಹೂವು ನೋಡಿ. ಕೊದಿಯುವ ನೀರಿಗೆ ನಾವು ಶಂಖಪುಷ್ಪದ ಹೂವನ್ನು ಹಾಕಿದರೆ ಆ ಹೂವಿನ ಕಲರ್ ಬಿಡ್ತದೆ, ಹಾಗೆ ಅದರ ಸತ್ವ ಎಲ್ಲ ನೀರಿಗೆ ಬಿಟ್ಕೊಳ್ತದೆ. ಹಾಗೆ ನಾನಿಲ್ಲಿ ತೆಗೆದಿಟ್ಟಂತಹ 1 ಇಂಚ್ ಆಗುವಷ್ಟು ಈ ಶುಂಠಿಯನ್ನು ಕೂಡ ಸೇರಿಸ್ತೇನೆ. ಸ್ವಲ್ಪ ಶುಂಠಿನ ಜಜ್ಜಿದ್ದೇನೆ. ಜಜ್ಜಿದ್ರೆ ಮಾತ್ರ ಅದರ ಸತ್ವ ಫುಲ್ಲು ನೀರಿಗೆ ಬಿಟ್ಕೊಳ್ತದೆ. ಹಾಗೆಯೇ 1 ಇಂಚ್ ಆಗುವಷ್ಟು ಚಕ್ಕೆ ಹಾಕಿದ 3 ಸಾಮಗ್ರಿ ಚಂದ ನೀರಲ್ಲಿ ಕುದೀಲಿ. ಸತ್ವ ಎಲ್ಲ ನೀರಲ್ಲಿ ಬಿಡಬೇಕು. ತುಂಬ ಕ್ವಾಂಟಿಟಿ ಮಾಡೋದಾದರೆ ಈ ಹೂವು ಕೂಡ ಜಾಸ್ತಿ ಹಾಕಿ ಮಾಡಿದರೆ ಆಯಿತು. ನಾವಿಲ್ಲಿ ಹಾಕಿದಂತಹ ಪ್ರತಿಯೊಂದು ಸಾಮಗ್ರಿ ಕೂಡ ನಮಗೆ ಹೆಲ್ತಿಗೆ ಬೆನಿಫಿಟ್ ಆಗುವಂಥದ್ದೇ. ಅಂದರೆ ಈ ಶಂಖಪುಷ್ಪ ಇದೆ ನೋಡಿ, ಅದು ಮೇಯ್ನಾಗಿ ಶುಗರ್ ಪೇಷಂಟ್ ಅವರಿಗೆಲ್ಲ ಮಾಡಿ ಕೊಡಬೇಕು. ಈ ಶಂಖಪುಷ್ಪದ ಖಾಲಿ ಹೂವಿನ ಟೀ ಮಾಡಿಕೊಟ್ರೆ ಕೂಡ ಸಾಕು, ಶುಗರ್ ಉಂಟಲ್ಲ ಕಂಟ್ರೋಲಿಗೆ ಬರ್ತದೆ. ಹಾಗೆಯೇ ಇಲ್ಲಿ ಶುಂಠಿ ಮತ್ತು ನಾನು ಚಕ್ಕೆ ಹಾಕಿದೆ ನೋಡಿ, ಅದು ಹಾಕಿ ಟೀ ಮಾಡೋದ್ರಿಂದ ಕೊಲೆಸ್ಟ್ರಾಲ್ ಕಂಟ್ರೋಲಿಗೆ ಬರ್ತದೆ. ಅಂದರೆ ನಮಗೆ ಬೇಡದಿದ್ದಂತಹ ಬೊಜ್ಜು ಎಲ್ಲ ಇರ್ತದೆ ನೋಡಿ, ತುಂಬ ಹೊಟ್ಟೆ ಬರುವಂಥದ್ದು, ಬೊಜ್ಜಿನ ಸಮಸ್ಯೆ ಇದ್ದವರೆಲ್ಲ ಈ ಶಂಖಪುಷ್ಪದ ಟೀ ಮಾಡಿ ಕುಡಿದರೆ ಭಾರಿ ಒಳ್ಳೆಯದು. ಅಂದರೆ ಇದನ್ನು ಕುಡಿಯೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ನಿಮಗೆ ಡೈಲಿ ಕೂಡ ಮಾಡಿ ಕುಡಿಬೋದು, ಅಥವಾ ವೀಕ್ಲಿ 1 ಡೇ ಸಹ ಹಾಗೆಲ್ಲ ಮಾಡಿ ಕುಡಿಬೋದು, ಏನು ತೊಂದರೆ ಇಲ್ಲ. ಇನ್ನಿದು ಸ್ವಲ್ಪ ತಣಿಲಿ. ಒಂದು ಲೋಟಕ್ಕೆ ಸೋಸಿ ಆಯಿತು ಟೀಯನ್ನು ನೋಡಿ. ನೋಡಿ, ಲಿಂಬೆ ರಸನ ಚಂದ ಹಿಂಡುವ ನೋಡಿ. ಲಿಂಬೆ ರಸ ಹಾಕಿದ ಕೂಡಲೇ ಕಲರ್ ಚೇಂಜ್ ಆಗ್ತದೆ. ನೀಲಿದ್ದು ಸ್ವಲ್ಪ ಪರ್ಪಲ್ ಕಲರ್ ಆಯಿತು ನೋಡಿ. ನೋಡಿ, ಚಿಯಾ ಸೀಡ್ಸ್ ಉಬ್ಬಿ ಈ ಥರ ಆಗ್ತದೆ. ನೀರೊಳಗೆ ಚಂದ ಉಬ್ಬಿ ಬಂದಿದೆ ನೋಡಿ. ಒಂದು 10 ನಿಮಿಷ ಬಿಟ್ಟಿದ್ದೆ. ಸೇಮ್ ನಮ್ಮ ಕಾಮಕಸ್ತೂರಿ ಥರಾನೇ ಆಗ್ತದೆ ನೋಡಿ. ಒಂದು 2 ಸ್ಪೂನ್ ಆಗುವಷ್ಟು ಸೇರಿಸುವ. ಇವಾಗ ಚಂದ ಮಿಕ್ಸ್ ಮಾಡುವ. ಶಂಖಪುಷ್ಪದ ಟೀ ನೋಡಿ ರೆಡಿಯಾಗಿದೆ. ಹೇಗೆ ಉಂಟು ನೋಡಿ ಕಲರ್ ಎಲ್ಲ. ವಾ, ಭಾರಿ ಚಂದ ಇದೆ. ಟೇಸ್ಟ್ ಏನಿಲ್ಲ, ಆದರೂ ಕೂಡ ಹೆಲ್ತಿಗೆ ಭಾರಿ ಒಳ್ಳೆಯದು. ಹಾಗೆ ನೀವೇ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಶಂಖಪುಷ್ಪದಿಂದ ಎಷ್ಟೆಲ್ಲ ಉಪಯೋಗ ಉಂಟಂತ ಹೇಳಿ. ನೀವು ಇದನ್ನು ಮಾಡಲಿಕ್ಕೆ ತುಂಬ ಸಿಂಪಲ್, ಏನು ಕಷ್ಟ ಇಲ್ಲ. ಮನೆಯಲ್ಲಿ ಶಂಖಪುಷ್ಪ ಆಗ್ತಾ ಇದ್ರೆ ಡೈಲಿ ಇದರ ಟೀ ಮಾಡಿ ಕುಡಿದ್ರೆ ಭಾರಿ ಒಳ್ಳೆಯದು. ಹೀಗೆ ಈ ವಿಡಿಯೋದ ಉಪಯೋಗ ಎಲ್ಲ ನೋಡಿದ್ರಲ್ಲ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಿಗಾದರೂ ಈ ಥರ ಎಲ್ಲ ಸಮಸ್ಯೆ ಇದ್ದರೆ ಅವರು ಕೂಡ ಅವರ ಸಮಸ್ಯೆಯಿಂದ ಹೊರಗಡೆ ಬರಲಿ. ಹೀಗೆ ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ.
ಥ್ಯಾಂಕ್ ಯು.